ಹಿರಿಯ ಪತ್ರಕರ್ತ ಮೋಹನ್ ಬೋಳಗಡಿಯವರ ನೇರ ಮಾತು. ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಮಗೆ ಇಲ್ಲಿಂದ ಅಲ್ಲಿಂದ ಫೋನ್ ಬಂತು, ನಿಮ್ಮ ತಂದೆಗೆ ಹೀಗೆ ಹೀಗೆ ಆಗಿದೆ, ಬಂದು ನೋಡಿ ಅಂತ ಹೇಳಿ. ಅವ್ರು ಎಂತ ಹೇಳಿದ್ರು, ನೀವು ಸುಮ್ಮನೆ ಅದಕ್ಕೆ ಯಾಕೆ ಹೋಗೋದು, ಸುಮ್ಮನೆ ಅದಕ್ಕೆ ಸೈನ್ ಹಾಕಿ ಅಂತ ಹೇಳಿದರು. ಸೈನ್ ಹಾಕಿ ಬಂದರು. ನಮಗೆ ಡಾಕ್ಯುಮೆಂಟ್ ಏನು ಕೊಡಲಿಲ್ಲ, ಅವರ ಸೈನ್ ತಗೊಂಡ್ರು ಇಷ್ಟು ಮಾಡಿದ್ರು ಅಷ್ಟೇ. ಅದು ಅನುಮಾನ ಉಂಟು ನನಗೆ, ಯಾಕೆಂತ ಹೇಳಿದ್ರೆ ಹಾಗೆ ಅವರು ಬೆಟ್ಟು ಮಾಡಿ ತೋರಿಸಿಲ್ಲ ನನಗೆ, ಗೊತ್ತಾಯ್ತು. ಬೆಟ್ಟು ಮಾಡಿ ತೋರಿಸಿ ಅವರಂತ ಹೇಳಲಿಕ್ಕೆ ಆಗೋದಿಲ್ಲ. ನನಗೆ ಡೌಟ್, ನನ್ನ ಊರಿನವರೇ ಮಾಡೋದು ಅಂತೇಳಿ ಡೌಟ್ ನನಗೆ. ಇಲ್ಲದ್ರೆ ನಮಗೆ ಒಂದು ಸ್ವಲ್ಪ ಅನುಕೂಲ ಇದ್ದರೆ ನೋಡ್ಬೋದಿತ್ತು. ಈಗ ಪಾಪ ಸೌಜನ್ಯ ತಾಯಿಯವರು ನೋಡಿ ಕಷ್ಟ ಬರೋದು, ಅಲ್ವ, ಸ್ವಲ್ಪ ಅನುಕೂಲ ಉಂಟು, ಅವ್ರು ಕಷ್ಟ ಬರ್ತಾ ಇದ್ದಾರೆ ನೋಡಿ. ಏನಾದರೂ ನನ್ನ ಮಗಳಿಗೆ ಒಂದು ನ್ಯಾಯ ಸಿಗ್ಬೋದು ಅಂದರೆ ಆ ರೀತಿ ಒಂದು ನಮಗೆ ವ್ಯವಸ್ಥೆ ಇದ್ದರೆ ಮಾಡ್ಬೋದಿತ್ತು. ನನಗೆ ಅಂಥ ವ್ಯವಸ್ಥೆ ಇಲ್ಲ, ಮತ್ತು ನಮಗೆ ಆ ಜೀವನ ಕಷ್ಟ ನನಗೆ ತುಂಬ. ಆಗ ಅವರು ಹೇಳಿದರು, ಯಾರು ವೀರೇಂದ್ರ ರೆಡ್ಡಿ ಹೇಳಿದರು, ನನಗೆ ವಿಷಯ ಗೊತ್ತಾಯಿತು, ನನಗೆ ಕೆಲಸದವರು ಹೇಳಿದರು ಅಂತ ಹೇಳಿ. ಆಗ ಮತ್ತೆ ಹೇಳಿದರೆ, ನಾನು ನೀವು ಅಲ್ಲಿ ಹೋಗಿ ನನ್ನ ತಮ್ಮನ ಹತ್ರ ಮಾತಾಡಿ ಅಂತ ಹೇಳಿದರು. ಅಲ್ಲಿಗೆ ಹೋದೆ, ಅವರೇನು ಹೇಳಿಲ್ಲ. ಮತ್ತೆ ಆಗ ಅವರ ತಮ್ಮ ಹೇಳಿದರು ಎಂತ ಗೊತ್ತಲ್ಲ, ನನಗೆ ಅದು ಬೇಜಾರಾಯಿತು. ಎಂತ ಗೊತ್ತಲ್ಲ, ಒಂದು ಮನೆತನ ನಾವು ಕೊಂಡೋಗ್ಬೇಕಾದ್ರೆ, ನಮ್ಮ ವಸ್ತುವನ್ನು ನಾವು ಕೊಂಡೋಗ್ಬೇಕಾದ್ರೆ ಅದು ಯಾಕೆ ಹೇಳುವ ಅಂತ ಹೇಳಿ ಗೊತ್ತಾಯ್ತು. ನನ್ನ ಮನೆತನ ಕೊಂಡೋಗ್ಬೇಕಾದ್ರೆ ಲೆಕ್ಕ ಕೊಡೋದು ಅದಕ್ಕೆ. ನಮ್ಮ ಮನೆಯನ್ನು ಡೆಮೊಲಿಷ್ ಮಾಡಿ ಅಲ್ಲಿ ಕಟ್ಟಡವನ್ನು ಕಟ್ಟಿದ್ದಾರೆ. ಆ ಕಟ್ಟಡವನ್ನು ಕಟ್ಟುವಾಗ ಸಾಮಾನು ಎನ್ಕ್ವೈರಿ ಮಾಡಿ ನಮ್ಮ ಹತ್ರ ನಾವು ವಿಚಾರ ಮಾಡಬೇಕಿತ್ತು. ಆತ್ಮೀಯ ವೀಕ್ಷಕರೇ, ನಾವು ಇವತ್ತು ಬೆಳ್ತಂಗಡಿಯಲ್ಲಿದ್ದೇವೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ತಾಲೂಕು ಕೇಂದ್ರ. ನನ್ನೊಂದಿಗೆ ಗಣೇಶ್ ಅವರಿದ್ದಾರೆ. ಅವರು ಸ್ಥಳೀಯ ಒಂದು ಸಹಕಾರಿ ಸಂಸ್ಥೆಯೊಂದರಲ್ಲಿ ಪಿಗ್ಮಿ ಕಲೆಕ್ಟರ್ ಆಗಿದ್ದಾರೆ, ಆಂಶಿಕವಾಗಿ ಅಂಗವಿಕಲರು. ಇವರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆನೆ ಮಾವುತ ಆಗಿದ್ದ ನಾರಾಯಣ ಅವರ ಮಗ. ನಾರಾಯಣ ಅವರನ್ನು 2012ರಲ್ಲಿ, ಅಂದರೆ ಸೌಜನ್ಯ ಹತ್ಯೆಯಾಗುವುದಕ್ಕಿಂತ 20 ದಿನಗಳ ಮೊದಲು ಹತ್ಯೆ ಮಾಡಲಾಗಿತ್ತು. ಜೊತೆಗೆ ಇದ್ದಂತಹ ಅವರ ತಂಗಿಯನ್ನು ಸಹ ಹತ್ಯೆ ಮಾಡಲಾಗಿತ್ತು. ಕಲ್ಲಿನಿಂದ ಜಜ್ಜಿ ಬರ್ಬರ ರೀತಿಯಲ್ಲಿ ಹತ್ಯೆ ಮಾಡಲಾಗಿತ್ತು. ತದನಂತರ ಅವರು ವಾಸವಿದ್ದಂತಹ ಮನೆ, ಯಾಕಂತ ಹೇಳಿದರೆ ನಾರಾಯಣವರ ತಂದೆ, ನಾರಾಯಣವರ ಅಜ್ಜ ಅವರೆಲ್ಲ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ದವರು, ಆನೆಯನ್ನು ನೋಡಿಕೊಳ್ತಿದ್ದವರು, ಆ ಪರಂಪರೆಯಲ್ಲಿ ಬಂದವರು. ನಾರಾಯಣ ಅವರು ಸುಮಾರು 10 ವರ್ಷಗಳ ಕಾಲ ರಿಟೈರ್ಡ್ ಆಗಿ ಮನೆಯಲ್ಲಿದ್ದರು. ಅವರ ತಂಗಿ ಯಮುನಾ ಅವರು ಅಲ್ಲಿನ ಧರ್ಮಸ್ಥಳ ಕನ್ಸ್ಟ್ರಕ್ಷನ್ ಕಂಪನಿ ಏನಿದೆ ಅದರಲ್ಲಿ ಕೆಲಸ ಮಾಡ್ತಿದ್ದರು. ಅವರು ಸಹ ಆ ಸಂದರ್ಭದಲ್ಲಿ ಬರ್ಬರ ರೀತಿಯಲ್ಲಿ ಹತ್ಯೆಗೀಡಾಗಿದ್ದರು. ಆ ಹತ್ಯೆ ಇವತ್ತಿಗೂ ನಿಗೂಢವಾಗಿದೆ. ಬೆಳ್ತಂಗಡಿ ಪೊಲೀಸರು ಈ ಪ್ರಕರಣವನ್ನು ತನಿಖೆ ಮಾಡಿ ಕೊನೆಗೆ ಪತ್ತೆಯಾಗದ ಪ್ರಕರಣ ಅಂತ ಹೇಳಿ ಸಿ ರಿಪೋರ್ಟು ಸಲ್ಲಿಸಿದ್ದಾರೆ. ಆದರೆ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಮೈಸೂರಿನ ಇಳವಾಲ ಪೊಲೀಸರು ಅಲ್ಲಿನ ದರೋಡೆ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದ ತನಿಖೆ ಮಾಡಿದಾಗ ಈ ಪ್ರಕರಣದ ಬಗ್ಗೆಯೂ ಮಾಹಿತಿ ಸಿಕ್ಕಿತ್ತು. ಆದರೆ ಮೈಸೂರಿನ ಪೊಲೀಸರಿಗೆ ಈ ಬಗ್ಗೆ ಹೆಚ್ಚು ಮುಂದುವರಿಲಿಕ್ಕೆ ಸಾಧ್ಯವಾಗಲಿಲ್ಲ, ಯಾಕಂದರೆ ಅಲ್ಲಿ ಬೇರೆ ಒಂದು ಘಟನೆ ನಡೆದಿತ್ತು. ಈಗಲೂ ಆ ಪ್ರಕರಣದ ಆರೋಪಿಗಳು ಮೈಸೂರು ಸೆಂಟ್ರಲ್ ಜೈಲಿನಲ್ಲಿ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಗಣೇಶ್ ಅವರ ಮನೆಯವರಾಗಲಿ ಮತ್ತು ಸ್ಥಳೀಯರಾಗಲಿ ಅವರೆಲ್ಲರ ಅಭಿಪ್ರಾಯ ಏನಂತ ಹೇಳಿದರೆ, ನಾರಾಯಣ ಮತ್ತು ಅವರ ತಂಗಿ ಯಮುನಾ ಅವರ ಹತ್ಯಾ ಪ್ರಕರಣವನ್ನು ಪೊಲೀಸರು ಭೇದಿಸಬೇಕು. ಯಾಕಂತ ಹೇಳಿದರೆ ಅವರಿಗಿರುವ ಮಾಹಿತಿಯನ್ನೇ ಆಧರಿಸಿಕೊಂಡು ಅವರು ಮೈಸೂರು ಜೈಲಿನಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿರುವ 3 ಅಪರಾಧಿಗಳನ್ನು ನ್ಯಾಯಾಲಯದ ಮೂಲಕವೇ ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆ ಮಾಡಿ ಈ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯ ಕೊಡಬೇಕು. ತನ್ಮೂಲಕ ಅವರಿಬ್ಬರಿಗೆ ನ್ಯಾಯ ದೊರಕಿಸಿಕೊಡ್ಬೇಕಂತೇಳಿ ಅವರ ಅಭಿಪ್ರಾಯ ಇದೆ. ಈ ಇಡೀ ಘಟನೆ ಬಗ್ಗೆ ಮತ್ತು ಅದರ ಹಿಂದಿನ ಅವರು ಎಷ್ಟು ವರ್ಷಗಳ ಕಾಲ ಅಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಕೆಲಸಗಾರರಾಗಿ ಕೆಲಸ ಮಾಡ್ತಾಯಿದ್ರು, ಆ ಜಾಗ ಏನು, ಆ ಮನೆ ಏನು, ಅದರ ಬಗ್ಗೆ ಎಲ್ಲವನ್ನು ವಿವರವಾಗಿ ವಿವರಿಸಿದ್ದಾರೆ. ಅದರಿಂದಾಗಿ ಅವರಿಗೆ, ಈ ಕುಟುಂಬಕ್ಕೆ ಒಂದು ನ್ಯಾಯ ಸಿಗಲಿ ಎನ್ನುವ ದೃಷ್ಟಿಯಿಂದ ಈ ಸಂದರ್ಶನವನ್ನು ಮಾಡಿದ್ದೇವೆ. ಈ ಸಂದರ್ಶನದ ಮುಂದಿನ ಭಾಗವನ್ನು ಗಣೇಶ್ ಅವರೇ ಅವರ ಬಾಯಲ್ಲಿ ಹೇಳ್ತಾರೆ. ಅಲ್ಲ, ಅವರ ಈಗ ನನ್ನ ತಂದೆ ಅಂದರೆ ಅಜ್ಜ, ಅವ್ರು ಕೆಲಸ ಮಾಡ್ತಿದ್ರು. ಅದಕ್ಕೆ ಮೊದಲು ಸಹ ಇದ್ರು ಅಂತೇಳಿ ನನಗೆ ಮಾಹಿತಿ ಇತ್ತು. ಅವ್ರು ಹೇಳಿದರು, ಯಾರು ಅಜ್ಜಿ ಹೇಳಿದರು, ಮತ್ತು ಅಮ್ಮ ಇದ್ರಲ್ಲ ಅವ್ರು ಸಹ ಹೇಳ್ತಿದ್ರು. ಮಾನ್ಯ ಮಾವತಾಗಿ ಕೆಲಸ ಮಾಡಿದ್ದು ಅವರು ಸಹ. ಹೌದೌದು, 100 ವರ್ಷದ ಮೇಲೆ. ಹೌದೌದು. ನನ್ನ ಲೆಕ್ಕದಲ್ಲಿ ನನಗೆ ತಿಳಿದ ಮಟ್ಟಿಗೆ ಒಂದು 3 ತಲೆಮಾರು ಅಂತ ಹೇಳ್ಬೋದು.
ಅದಕ್ಕಿಂತ ಜಾಸ್ತಿ ಇರ್ಬೋದು, ಮತ್ತೆ ಅದಕ್ಕೆ ಗೊತ್ತಿಲ್ಲ ನನಗೆ. ಅದು 3 ತಲೆಮಾರು ಅಂತ ಹೇಳ್ಬೋದು. ಅಂದರೆ ನನ್ನ ತಂದೆ, ಅಜ್ಜ, ಅಜ್ಜಿದು ಅಂದರೆ ಅಜ್ಜಿದ್ರಲ್ಲ, ಹಾಗಾಗಿ ಅವ್ರದ್ದು ಅಲ್ಲಿ ಇದ್ರು ಅಂತೇಳಿ ಅವ್ರು ಹೇಳ್ತಿದ್ರು. ನಾವು ಶಾಲೆಗೆ ಹೋಗುವಾಗ ಒಡನಾಟ ಅಲ್ಲಿ ಇದ್ದದಲ್ಲ ಜಾಸ್ತಿ, ಹಾಗಾಗಿ ನಾವು ಊಟಕ್ಕೆ ಸಹ ಅಲ್ಲಿ ಹೋಗ್ತಿದ್ವಿ. ಹಾಗೆ ಇದು ಅನ್ನಛತ್ರಕ್ಕೆ ಜಾಸ್ತಿ, ಶಾಲೆಗೆ ಅಲ್ಲಿ ಹಾಸ್ಟೆಲಲ್ಲಿ ಇದ್ದರೂ ಸಹ ಮಧ್ಯಾಹ್ನ ಎಲ್ಲ ಊಟಕ್ಕೆ ಸಹ ಒಮ್ಮೆ ಜಾಸ್ತಿಗೆ ಅಲ್ಲಿ ಹೋಗ್ತಿದ್ದೆವು. ಬೆಳ್ತಂಗಡಿಯಲ್ಲಿ ಅಂದರೆ ನಾವು ಆವಾಗ ಎಂತ ಗೊತ್ತುಂಟ, ಅಜ್ಜಿಗೆ ಇವರು ನನ್ನ ತಂದೆ ಉಂಟಲ್ಲ, ಅಲ್ಲಿ ವ್ಯವಸ್ಥೆ ಇರಲಿಲ್ಲ, ನಮಗೆ ಕಲೀಲಿಕ್ಕೆ ಹೋಗಲಿಕ್ಕೆ ಅಂತ ವ್ಯವಸ್ಥೆ ಇಲ್ಲ. ಅಲ್ಲಿ ಹಾಸ್ಟೆಲ್ಗೆ ಹೋಗ್ಬೇಕಂತ ಹೇಳಿದ್ರಲ್ಲ, ಹಾಗಾಗಿ ನಾನು ತಂದೆಗೆ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಅಂದರೆ ತುಂಬ ಅಲ್ಲ, ಒಂದು ಹೈಟಾಗಿ ಯಾರಿಗೂ ಹುಷಾರಿರಲಿಲ್ಲ. ಎಲ್ಲ ಗೊತ್ತಾಗ್ತಿತ್ತು, ಮಾತಾಡ್ತಾ ಎಲ್ಲ ಇದು ಒಡನಾಟ ಎಲ್ಲ ಇತ್ತು. ಸಡನ್ನಾಗಿ ಅವರು ಶಾಲೆ ಹಾಗೆ ಆಯಿತು. ಆಮೇಲೆ ಅವರಿಗೆಲ್ಲ ಖರ್ಚು ಕೊಡಬೇಕಲ್ಲ, ನಮಗೆಲ್ಲ ಖರ್ಚು ಕೊಡಲಿಕ್ಕೆ ಅವರೆಲ್ಲ ಕಷ್ಟ ಆಯಿತು ಎಜುಕೇಷನ್ಗೆಲ್ಲ. ಹಾಗಾಗಿ ನಾನು ತಾಯಿ ಹೇಳಿದ್ರು, ನಾನು ಅಜ್ಜಿಗೆ ಮನೆಗೆ ಕರ್ಕೊಂಡು ಹೋಗ್ತೇನೆ, ಅಲ್ಲಿಂದ ನೀವು ಶಾಲೆಗೆ ಹೋಗಿ, ನಾನಿಲ್ಲಿ ಬಂದು ಹೋಗ್ತಿರ್ತೇನೆ ಅಂತೇಳಿ. ಹಾಗೆ ನಾವು ಒಡನಾಟ ಇಲ್ಲಿ ಜಾಸ್ತಿ. ಮತ್ತು ಅವರ ಅಜ್ಜಿ ಎಲ್ಲ ಇಲ್ಲಿ ಅಂದು ಬೆಳ್ತಂಗಡಿ, ಇಲ್ಲಿಗೆ ನಾವು ಕರ್ಕೊಂಡು ಬಂದರು ಶಾಲೆಗೆ. ಮತ್ತು ಇಲ್ಲಿಂದ ನಾವು ಶಾಲೆಗೆ ಹೋಗಿದ್ವಿ. ಮತ್ತು ಇಲ್ಲಿ ನಮಗೆ ಇಲ್ಲಿ ಸಹ ನಮಗೆ ಎಂತ ಗೊತ್ತಿಲ್ಲ, ಹಣದ ಪ್ರಾಬ್ಲಮ್ ಇರುವುದರಿಂದ ನಾವು ಹಾಸ್ಟೆಲಿಗೆ ಮತ್ತೆ ಪುನಃ ಬೇರೆ ಇದಕ್ಕೆ ನಾವು ಪುನಃ ಅಲ್ಲಿಂದ ಸಹ ಹಾಸ್ಟೆಲಿಂದ ಶಾಲೆಗೆ ಹೋಗಲಿಕ್ಕೆ ಶುರು ಮಾಡಿದ್ವಿ. 3 ಜನ, ಗಂಡು 2 ಹೆಣ್ಣು 1, 3 ಜನಕ್ಕೆ ಮದುವೆ ಆಗಿದೆ. ಹೌದು. 2012ರಲ್ಲಿ ನನಗೆ ಅದು ಎಂತ ಗೊತ್ತಿಲ್ಲ, ಅಲ್ಲಿ ಘಟನೆ ನಡೆದ ಸಂದರ್ಭದಲ್ಲಿ ಮಾತ್ರ ವಿಷಯ ಗೊತ್ತಾಗೋದು. ಮತ್ತು ಅಲ್ಲಿ ಏನಾಗಿದೆ ಅಂತಂದರೆ ಕರೆಕ್ಟ್ ಗೊತ್ತಿಲ್ಲ. ಈಗ 2012ರಲ್ಲಿ ನಾವು ತಂದೆ ತೀರಿದ ಸಮಯದಲ್ಲಿ ನಮಗೆ ಇಲ್ಲಿಂದ ಅಲ್ಲಿಂದ ಫೋನ್ ಬಂತು, ನಿಮ್ಮ ತಂದೆಗೆ ಹೀಗೆ ಹೀಗೆ ಆಗಿದೆ, ಬಂದು ನೋಡಿ ಅಂತೇಳಿ. ನಮಗೆ ಸಂಬಂಧಪಟ್ಟವರು ಹೇಳಿದಲ್ಲ, ಯಾರು ನಮ್ಮ ಪರಿಚಯದ, ನಮಗೆ ಈಗ ನಿಮ್ಮಾಗಿನ ಒಂದು ಪರಿಚಯ ಆದವರು ನಮಗೆ ಹೇಳಿದರು, ಅಲ್ಲಿದ್ದವರು ಕೆಲಸಕ್ಕೆ ಹೋಗ್ತಾರಲ್ಲ ಊರಿನವರು. ಹಾಗೆ ಅವರು ಹೇಳಿದರು ನಮಗೆ, ಎಲ್ಲಿ ಹೀಗೆ ಆಗಿದೆ ಮಾರೆ, ಒಂದು ಬಂದು ನೋಡಿ ಅಂತೇಳಿ. ಆಗ ನೋಡುವಾಗ ಹೀಗೆ ಆಗಿದೆ. ಮತ್ತು ನಾವು ಇಲ್ಲಿಂದ ಗಾಡಿ ಮಾಡಿಕೊಂಡು ಎಲ್ಲ ತಾಯಿ ಮತ್ತು ನಮ್ಮ ಮಕ್ಕಳೆಲ್ಲ ಒಟ್ಟಿಗೆ ಸೀದಾ ಹೋದ್ರು ನೋಡಲಿಕ್ಕೆ. ಅಲ್ಲಿ ನೋಡುವಾಗ ಈ ಪರಿಸ್ಥಿತಿ ಆಗಿದೆ. ಏನೇ ಹೇಳಿಲ್ಲ, ಅವರ ಕಾಂಟ್ಯಾಕ್ಟ್ ನಮಗೆ ಆಗಲಿಲ್ಲ ಯಾರು ಸಹ. ಹೌದು, ಅವರು ವಿಚಾರ ಮಾಡಲಿಲ್ಲ, ಏನಿಲ್ಲ, ಅವರಷ್ಟೇ ಅವ್ರ ಕೆಲಸ ಮಾಡಿಕೊಂಡು ಹೋಗಿದ್ದಾರೆ. ತಾಯಿ, ಹೌದು ತಾಯಿ, ಹೌದು. ನಮಗೆ ಗೊತ್ತಿಲ್ಲ, ನಮ್ಮ ಆದ ಇದರಲ್ಲಿ ಅಂದರೆ ನಾವು ಅದಕ್ಕೆ ವ್ಯವಸ್ಥೆ ಆಗಬೇಕಲ್ಲ. ಈಗ ತಂದೆ ತೀರದ ಟೈಮಲ್ಲಿ ಅವರಿಗೆ ಏನು ವ್ಯವಸ್ಥೆ ಆಗಬೇಕು ಅದನ್ನು ನಾವು ನೋಡಿಕೊಂಡಿದ್ದೇವೆ. ಅವರ ಹತ್ರ ಕೇಳಿದ್ರು ಅಷ್ಟೇ, ತಾಯಿ ಇದ್ದದಲ್ವ ಮೈನ್ ಅವರು ಇರುವಾಗ ಅವರೆಲ್ಲ ಕೇಳ್ತಾರೆ. ಅಲ್ಲ, ನಾನು ವಿಚಾರಕ್ಕೆ ಹೋಗಲಿಲ್ಲ. ನಮಗೆ ಇಲ್ಲಿ ಬೆಳ್ತಂಗಡಿಯಲ್ಲಿ ಉಂಟಲ್ಲ ಒಂದು ಅವರು ಇದ್ದರು, ಅಲ್ಲಿ ಅವ್ರ ಹೆಸರು ಕರೆಕ್ಟ್ ನನಗೆ ಈಗ ಸಹ ನೆನಪಿಲ್ಲ, ಮರೆತೋಗಿತ್ತು, ತುಂಬ ಸಮಯ ಆಯ್ತಲ್ಲ. ಅವ್ರು ಎಂತ ಹೇಳಿದ್ರು, ನೀವು ಸುಮ್ಮನೆ ಅದಕ್ಕೆ ಯಾಕೆ ಹೋಗೋದು, ಸುಮ್ಮನೆ ಅದಕ್ಕೆ ಸೈನ್ ಹಾಕಿ ಅಂತ ಹೇಳಿದರು. ಸೈನ್ ಹಾಕಿ ಬಂದರೆ ನಮಗೆ ಡಾಕ್ಯುಮೆಂಟ್ ಏನು ಕೊಡಲಿಲ್ಲ, ಅವ್ರ ಸೈನ್ ತಗೊಂಡ್ರು, ಇಷ್ಟು ಕೊಟ್ಟರು ಅಷ್ಟೇ. ಹಾಂ, ಇಲ್ಲಿ ಬೆಳ್ತಂಗಡಿಯಲ್ಲಿ. ಹೌದು. ಈಗ ಈ ವಿಚಾರದಲ್ಲಿ ನೀವು ಅದನ್ನು ಮರುತನಿಖೆ ಏನಾದ್ರು ಆಗಬೇಕಂತ ಹೇಳ್ತೀರಾ? ಮರುತನಿಖೆ ಆಗಬೇಕು. ಹೌದು. ಈಗ ಇರುವ ಮಾಹಿತಿಗಳ ಪ್ರಕಾರ ಮಾಡಿದವರು ಯಾರು ಅಂತ ಹೇಳಿ ಪೊಲೀಸರ ಗಮನದಲ್ಲಿ ಇದೆ ಅಂತ ಇದೆ. ಅದು ನನಗೆ ಗೊತ್ತಿಲ್ಲ. ನನಗೆ ಗೊತ್ತು, ಯಾಕೆಂದರೆ ನನಗೆ ಅದು ಮಾಹಿತಿ ಕೊಡಲಿಲ್ಲ ಯಾರು ಸಹ. ಈಗ ಅವರು ಹೀಗೆ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಈಗ ನಿಮ್ಮಂಥ ಮಾಧ್ಯಮದಿಂದ ಬಂದ ವರದಿ ಬೇಕಾದ್ರೆ ನಾನು ಹೇಳ್ಬೋದು ಅಷ್ಟೇ. ಎಂತ ಇವರು ಹೀಗೆ ಮಾಡಿದ್ದಾರೆ, ಅವರು ಹಾಗೆ ಮಾಡಿರ್ಬೋದು ಅಂತೇಳಿ ಹಾಗೆ ಹೇಳ್ಬೋದು. ಈಗ ನಿಮ್ಮ ತಂದೆ ಮತ್ತು ಅವರ ಹಿರಿಯರು ಹೌದೌದು. ಅದು ಒಡನಾಟ ನಾನು ಹೇಳೋದು, ನಮ್ಮ ಫ್ಯಾಮಿಲಿಗೆ ಅಲ್ಲಿ ಒಡನಾಟ ಅಂತೇಳಿ ಒಂದು ನಮ್ಮ ಫ್ಯಾಮಿಲಿ ಆಗಿ ಅವರು, ಗೊತ್ತಾಯ್ತಾ. ಧರ್ಮಸ್ಥಳ ಅಂದರೆ ನಮಗೆ ಫ್ಯಾಮಿಲಿ ಆಗಿ, ಅದಕ್ಕೆ ನಾನು ಹೇಳೋದು ಅಷ್ಟೇ, ಗೊತ್ತಾಯ್ತಾ. ಅದನ್ನು ಮುಂದುವರಿಸಿಲ್ಲ ಅದು ಹೇಳೋದು. ಈಗ ನಾನೀಗ ಪಿಂಕ್ ಕಲೆಕ್ಷನ್ ಕೆಲಸ ಮಾಡ್ತಿದ್ದೇನೆ, ಮತ್ತು ಪಂಚಾಯತಿಯಲ್ಲಿ ನಾವು URW ಕೆಲಸ ಮಾಡ್ತಿದ್ದೇನೆ ನಮ್ಮ ಈ ಗ್ರಾಮದಲ್ಲಿ ಅಷ್ಟೇ. ಮಕ್ಕಳು ಸಣ್ಣದು ಈಗ ಮನೇಲಿದ್ದಾರೆ, ಮತ್ತೊಬ್ಬ ಅಂಗನವಾಡಿ ಹೋಗ್ತಾನೆ, ಮತ್ತು ತಮ್ಮನ ಮಕ್ಕಳಿದ್ದಾರೆ, ಅವರು ತಾಯಿ ಮನೇಲಿದ್ದಾರೆ. ಹೌದು, ಕಷ್ಟ, ಟೋಟಲ್ ಕಷ್ಟನೇ. ಆಮೇಲೆ ಒಂದು ಊಟಕ್ಕೆ ಎಷ್ಟು ಬೇಕು ಅಷ್ಟೇ, ಒಂದು ಇಂಪ್ರೂವ್ಮೆಂಟ್ ಆಗಲಿಕ್ಕೆ ನಮಗೆ ಅದೇ ಅಷ್ಟಿಗೆ ಖರ್ಚಿಗೆ ಸಾಕಾಗ್ತದೆ. ಹಾಗಾಗಿ ಜೀವನ ಹೋಗ್ತದೆ. ಇದು ತಾಯಿಯೇ ಮಾಡಿದ್ದು ಮನೆ, ನಮ್ಮ ನಾವು ಒಂದು ಇದ್ದೇವೆ ಹೊರತು ನಮ್ಮಿಂದಾಗಿ ನಾವು ಸ್ವಂತ ಏನು ಮಾಡಲಿಲ್ಲ. ಆ ಯೋಗ ಸಹ ಸಿಗಲಿಲ್ಲ, ಎಂತ ಗೊತ್ತಿಲ್ಲ. ಹಾಗೆ ನಿಮ್ಮ
ತಂದೆ ಮತ್ತು ಅತ್ತೆ. ಹೌದು ಅತ್ತೆ, ಹೌದು ಕೊಲೆ ಆದದ್ದು. ಹೌದು. ಅದರ ಬಗ್ಗೆ ಏನಾದರೂ ನಿಮಗೆ ಬೇರೆ ಅನುಮಾನಗಳೇನಿದೆಯಾ? ಅದು ಅನುಮಾನ ಉಂಟು ನನಗೆ. ಯಾಕೆಂತ ಹೇಳಿದ್ರೆ ಹಾಗೆ ಅವರು ಬೆಟ್ಟು ಮಾಡಿ ತೋರಿಸಿಲ್ಲ ನನಗೆ, ಗೊತ್ತಾಯ್ತು. ಬೆಟ್ಟು ಮಾಡಿ ತೋರಿಸಿ ಅವರಂತ ಹೇಳಲಿಕ್ಕೆ ಆಗೋದಿಲ್ಲ. ನನಗೆ ಡೌಟ್, ನನ್ನ ಊರಿನವರೇ ಮಾಡೋದು ಅಂತೇಳಿ ಡೌಟ್ ನನಗೆ. ಯಾಕೆ ಧರ್ಮಸ್ಥಳ ಗ್ರಾಮಕ್ಕೆ ಸಂಬಂಧಪಟ್ಟವರೇ ಮಾಡಿರಬೇಕು ಅಂತೇಳಿ, ಅಲ್ಲಿಯ ಜನಗಳೇ ಅಂತೇಳಿ. ಏನಾದರೂ ಉದ್ದೇಶ ಇರ್ಬೋದು ಅದಕ್ಕೆ? ಉದ್ದೇಶ ಇರ್ಬೋದು, ಜಾಗಕ್ಕಾಗಿರ್ಬೋದು ಅಂತೇಳಿ. ಬೇರೆ ಇಲ್ಲ ಇಲ್ಲ, ನಿಮಗೆ ಆಗ ಹಾಗೆ ಅಂತೇಳಿ ಮತ್ತೊಬ್ಬರನ್ನು ದೂಷಿಸಲಿಕ್ಕೆ ನಾಡಿಲ್ಲ. ನನ್ನ ಒಂದು ಸ್ವಂತ ಮನಸ್ಸಲ್ಲಿ ಬಂದ ನಾನು ಹೇಳ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ನನಗೆ ಆ ಒಂದು ನನಗೆ ಸಹ ಒಂದು ಭಾವನೆ ಅಂತ ಇರ್ತದಲ್ಲ, ಹೌದು. ಅದನ್ನು ಹೇಳ್ತಾ ಇದ್ದೇನೆ ಅಷ್ಟೇ. ಮತ್ತನ್ನು ತೋರಿಸಿ ಬೆರಳು ತೋರಿಸೋದು ಹೇಳುವುದಲ್ಲ. ನೀವು ಅದರ ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ಅದು ಒತ್ತಾಯ ಮಾಡಿದ್ದು, ಮನವಿ ಕೊಟ್ಟದ್ದು ಏನಾದ್ರು ಇದೆಯಾ? ಉಂಟು ಉಂಟು, ಮನವಿ ಕೊಟ್ಟದ್ದು ಉಂಟು. ಯಾರಿಗೆ? SP ಕೊಟ್ಟಿದ್ದೆ ಮಂಗಳೂರಿಗೆ. ಮಂಗಳೂರಿಗೆ? ಹೌದೌದು ಉಂಟು. ನಾನಲ್ಲ, ತಾಯಿ ಕೊಟ್ಟದ್ದು ಅವತ್ತು. ತಾಯಿ ಕೊಟ್ಟದ್ದು. ಹೌದೌದು ಹೌದು. ಹೌದು ಹೌದು. ಅದು ತನಿಖೆ ಆದ ಬಗ್ಗೆ ಏನಾದ್ರು ಮಾಹಿತಿ? ಏನಿಲ್ಲ ಏನಿಲ್ಲ. ಏನಿಲ್ಲ, ಕೊಟ್ಟದ್ದು ಮಾತ್ರ. ಹೌದು ಕೆಲವು ಹೋರಾಟಗಳು ನಡೀತೇವೆ ಹೌದು ಸರ್, ಹೌದು ಧರ್ಮಸ್ಥಳದಲ್ಲಿ. ಹೌದು ಹೌದು ನಿಮಗೆ ಮಾಹಿತಿ ಇದೆ? ಹೌದು. ಅವರೇನಾದ್ರು ನಿಮ್ಮನ್ನು ಸಂಪರ್ಕ ಮಾಡಿದ್ದಾರೆ? ಇಲ್ಲ ಇಲ್ಲ, ಯಾರಿಲ್ಲ ಸರ್, ಯಾರು ಮಾಡಲಿ. ಇಷ್ಟವರೆಗೆ ಇಷ್ಟು ಸಮಯ ಆಯ್ತಲ್ಲ ನೋಡಿ, ಯಾರು ಮಾಡಲಿಲ್ಲ. ಇಲ್ಲ. ಈಗ ಈ ಕೇಸಿನ ಬಗ್ಗೆ ಹ್ಞೂ ನಿಮಗೆ ನ್ಯಾಯ ಸಿಗಬೇಕೆನ್ನೋ ಹ್ಞೂ ನಿರೀಕ್ಷೆ ಇದೆ? ಹ್ಞೂ ಸಿಗ್ಬೋದು, ಒಳ್ಳೆ ರೀತಿಯಲ್ಲಿ ತನಿಖೆ ಆದರೆ ಸಿಗ್ಬೋದು ಅಂತೇಳಿ ನಂಬಿಕೆ. ಮತ್ತು ಅಲ್ಲಿ ಒಂದು ಪರಿಸ್ಥಿತಿ ನೋಡುವಾಗ ನನ್ನ ಡೌಟು. ಈಗ ಸೌಜನ್ಯ ಪರ ಹೋರಾಟ ಮಾಡ್ತಿದ್ದಾರೆ. ಹೌದು ಸರ್, ಹೌದು ಸರ್, ಅವ್ರು ನಿಮ್ಮನ್ನು ಕರೆಸಿದ್ದು, ಮಾತಾಡಿದ್ದು? ಹೌದೌದು, ಕರೆಸಿದ್ದಾರೆ. 2000 ಅದೇ ಆ ತಂದೆ ತೀರದ ಅಂದರೆ ಆ ಒಂದು ಈಗ ಸೌಜನ್ಯದ ಇದು ಶುರು ಆಯ್ತಲ್ಲ, ಏನು ಹೋರಾಟ ಶುರು ಆಯ್ತಲ್ಲ ಸ್ಟಾರ್ಟಿಂಗಿಂದ, ಅಲ್ಲಿಂದ ಕರೆದಿದ್ದಾರೆ. ಹೋಗಿದ್ದೇನೆ ನಾನು ಅವರ ಮನೆಗೆ ಹೋಗಿದ್ದೇನೆ, ಅವರು ಭೇಟಿ ಮಾಡಿದ್ದೇನೆ, ಅವರು ಮಾತಾಡಿದ್ದೇನೆ. ಅವರು ಒಳ್ಳೆ ಸಜೆಷನ್ ಕೊಟ್ಟಿದ್ದಾರೆ ನಮಗೆ, ಹೀಗೆ ಮಾಡಿ ನಿಮಗೆ ಒಂದು ಪ್ರಯೋಜನ ಆಗ್ಬೋದು, ಒಂದು ಬಂದು ಮಾಧ್ಯಮದಲ್ಲಿ ಮಾತಾಡಿ ಅಂತ ಹೇಳಿದ್ದಾರೆ. ಅದು ಹೋಗಲಿಲ್ಲ. ಅಂದರೆ ತಾಯಿ, ನಾವು ಎಂತ ನಮ್ಮ ಹಿರಿಯರಿರುವಾಗ ಅದನ್ನು ಬಿಟ್ಟು ಹೋಗ್ಲಿಕ್ಕೆ ಆಗುತ್ತಲ್ಲ, ಅದಕ್ಕೆ ಸರಿಯಾಗಲಿಲ್ಲ ಅಂತೇಳಿ ನಾನು ಸಹ ಅದಕ್ಕೆ ಸರಿಯಾಗಲಿಲ್ಲ, ಹೋಗಲಿಲ್ಲ, ಬೇಡ ಅಂತ ಹೇಳಿದರು. ಮತ್ತು ನಮ್ಮ ಒಂದು ಪರಿಸ್ಥಿತಿ ಆಗಬೇಕಾಗಿ, ಇಲ್ಲದ್ರೆ ನಮಗೆ ಒಂದು ಸ್ವಲ್ಪ ಅನುಕೂಲ ಇದ್ದರೆ ನೋಡ್ಬೋದಿತ್ತು. ಈಗ ಪಾಪ ಸೌಜನ್ಯ ತಾಯಿಯವರು ನೋಡಿ ಕಷ್ಟ ಬರೋದು, ಸ್ವಲ್ಪ ಅನುಕೂಲ ಉಂಟು, ಅವ್ರು ಕಷ್ಟ ಬರ್ತಾ ಇದ್ದಾರೆ ನೋಡಿ. ಏನಾದರೂ ನನ್ನ ಮಗಳಿಗೆ ಒಂದು ನ್ಯಾಯ ಸಿಗ್ಬೋದಂದರೆ ಆ ರೀತಿ ಒಂದು ನಮಗೆ ವ್ಯವಸ್ಥೆ ಇದ್ದರೆ ಮಾಡ್ಬೋದಿತ್ತು. ನನಗೆ ಅಂಥ ವ್ಯವಸ್ಥೆ ಇಲ್ಲ, ಮತ್ತು ನಮಗೆ ಆ ಜೀವನ ಕಷ್ಟ ನನಗೆ ತುಂಬ. ಈಗ ಸಹ ಅಷ್ಟೇ, ಹಾಗಂತ ಹೇಳಿ ಅಲ್ಲ, ಈಗ ಸಹ ಅಷ್ಟೇ ಅದೇ ರೀತಿಯಲ್ಲಿ ಇದ್ದೇವೆ ನಾವು, ಒಂದು ಜೀವನ ಹೋಗ್ತಾ ಉಂಟು ಅಷ್ಟೇ. ಹಾಗಾಗಿ ಬೇಸರ ಅಂದರೆ ಹೇಳಿದರೆ ಭಾರಿ ಬೇಸರ ಅಂತ ಹೇಳುವುದಲ್ಲ, ನಾನು ಹೇಳಿದಲ್ಲ ಫ್ಯಾಮಿಲಿ ಆಗಿ ಅಂತ ಹೇಳಿದ್ರು. ಅವರಿದ್ದರು, ನಮಗೆ ಗೊತ್ತಿಲ್ಲದ ನಾವು ತಿಳ್ಕೊಂಡಿದ್ದೇವೆ ನೋಡಿ. ಆದರೂ ಸಹ ಎಂತ ಹೇಳಿದರು, ನಾವು ಈಗ ನನ್ನ ತಂದೆ ಸೇರಿದ ಸಮಯದಲ್ಲಿ ನಾವು ಅವರನ್ನು ಭೇಟಿ ಆದಾಗ, ಈಗ ವೀರೇಂದ್ರ ಹೆಗ್ಡೆ ಇರ್ಬೋದು, ಅರ್ಚಂದ್ರ ಇರ್ಬೋದು, ಒಂದು ಸ್ವಲ್ಪ ಟೈಮಲ್ಲಿ ಒಂದು 1/4 ಗಂಟೆಯಲ್ಲಿ ಮಾತಾಡಿದ ರೀತಿಯನ್ನು ಹೇಳಿದ್ರು, ತುಂಬ ಸಮಯ ಅಲ್ಲ. ಈಗ ನಾವು ಭೇಟಿ ನಮಗೆ ಅವ್ರು ಹೇಳಿದರು, ಈಗ ನನ್ನ ದೊಡ್ಡಪ್ಪನೊಟ್ಟಿಗೆ ಹೋಗುದು ಅಲ್ಲಿ ಹೋಗುವಾಗ, ಎಲ್ಲಿ ಅವರನ್ನು ಭೇಟಿ ಆಗಲಿಕ್ಕೆ, ನನ್ನ ತಂದೆ ತೀರಿ ಒಂದು 3 ದಿನ ನಂತರ. ಆಗ ಅವರು ಹೇಳಿದರು, ಯಾರು ವೀರೇಂದ್ರ ಹೆಗ್ಡೆ ಹೇಳಿದರು, ನನಗೆ ವಿಷಯ ಗೊತ್ತಾಯಿತು, ನಮಗೆ ಕೆಲಸ ಅವರು ಹೇಳಿದರು ಅಂತ ಹೇಳಿ. ಆಗ ಮತ್ತೆ ಹೇಳಿದರೆ, ನಾನು ನೀವು ಅಲ್ಲಿ ಹೋಗಿ ನನ್ನ ತಮ್ಮನ ಹತ್ರ ಮಾತಾಡಿ ಅಂತ ಹೇಳಿದರು. ಅಲ್ಲಿ ಹೋದು, ಅವರೇನು ಹೇಳಿಲ್ಲ. ಮತ್ತೆ ಆಗ ಅವರ ತಮ್ಮ ಹೇಳಿದರು ಎಂತ ಗೊತ್ತುಂಟ, ನೀವೆಲ್ಲಿ ಕೆಲಸ ಮಾಡೋದು, ನೀನೆಂತ ಮಾಡ್ತಿದ್ದೀಗ? ನಾನು ಈಗ ಪಿಕ್ನಿಕ್ ಕಲೆಕ್ಷನ್ ಮಾಡ್ತಾಯಿದ್ದೆ. ಎಲ್ಲಿ? ಸೊಸೈಟಿಯಲ್ಲಿ. ಯಾವ ಸೊಸೈಟಿ? ಬೆಳ್ತಂಗಡಿ. ಅವ್ರ ಅಧ್ಯಕ್ಷರು ಹಾಗೆ ಹೀಗೆ ಅಂತ ಹೇಳಿದರು. ಆಮೇಲೆ ಪುನಃ ತಮ್ಮನನ್ನು ವಿಚಾರಿಸಿದ್ರು, ನೀನೆಂತ ಕೆಲಸ ಮಾಡೋದು? ನಾನು ಗಾರೆ ಕೆಲಸ ಮಾಡೋದು, ಮತ್ತು ಮೇಸ್ತ್ರಿ ಕೆಲಸ ಮಾಡ್ತೇನೆ. ನೀನು ಹತ್ತುವಾಗೆಲ್ಲ ಜಾಗ್ರತೆ ಮಾಡಬೇಕು, ಮೇಲೆ ಕೆಳಗೆ ಹೋಗೋ ಜಾಗ್ರತೆ ಮಾಡಬೇಕು, ಸೊಂಟಗೆಲ್ಲ ಬೆಲ್ಟ್ ಕಟ್ಟಬೇಕು, ಹಾಗೆ ಅಂತ ಹೇಳಿದರು. ಮತ್ತೆ ಪುನಃ ಹೇಳೋದು, ನಿಮಗೆ ಕೊಡಲಿಕ್ಕೆ ಏನಿಲ್ಲ, ಕೊಡುವುದನ್ನೆಲ್ಲ ಕೊಟ್ಟಾಗಿದೆ ಅಂತ ಹೇಳಿದರು ನನಗೆ. ಮತ್ತು ಪುನಃ ನಾನು ಮನೆಯದ್ದು ಕೇಳಿದೆ. ಈಗ ಮನೆಯದ್ದು ನಮ್ಮದು ಉಂಟಲ್ಲ ಅಲ್ಲಿ, ಈಗ ತಂದೆ ತೀರಿದ ನಾವು ಅವರ ಮನೆ ಉಂಟಲ್ಲ, ಅದರದ್ದು ಒಂದು ಐಟಮ್ನ ಕೊಂಡೋಗ್ತೇವೆ, ಹಂಚು, ಆಮೇಲೆ ಅಲ್ಲಿದ್ದ ಐಟಮ್ ಎಲ್ಲ ನಮಗೆ ಬೇಕಾದನ್ನು ಸೆಲೆಕ್ಟ್ ಮಾಡಿ ಯಾವ್ದು ಬೇಕಂತೇಳಿ ಕೊಂಡೋಗ್ತೇನೆ ಅಂತೇಳಿ. ಅದಕ್ಕೆ ಅವರು ಹೇಳಿದ್ರು, ಲೆಕ್ಕ ಕೊಡಬೇಕಂತ ಹೇಳಿ. ಕೊಂಡೋಗಬಾರ್ದು ಅಂತ ಹೇಳಿಲ್ಲ. ಕೊಂಡೋಗಬಾರ್ದು ಅಂತ ಹೇಳಿಲ್ಲ, ಕೊಂಡೋಗಿ ನನಗೆ ಲೆಕ್ಕ ಕೊಡಬೇಕಂತ ಹೇಳಿದ್ರು. ನನಗೆ ಅದು ಬೇಜಾರಾಯಿತು. ಅಂತ ಗೊತ್ತಿಲ್ಲ, ಒಂದು ಮನೆಯದನ್ನು ನಾವು ಕೊಂಡೋಗ್ಬೇಕಾದ್ರೆ, ನಮ್ಮ ವಸ್ತುವನ್ನು ನಾವು ಕೊಂಡೋಗ್ಬೇಕಾದ್ರೆ ಯಾಕೆ ಹೇಳುವ ಹಾಗೆ ಅಂತೇಳಿ ಒಂದು ಗೊತ್ತಾಯ್ತಾ. ನನ್ನ ಮನೆಯದನ್ನು ಕೊಂಡೋಗ್ಬೇಕಾದ್ರೆ ಲೆಕ್ಕ ಕೊಡೋದು ಅದಕ್ಕೆ, ಅದು ತಪ್ಪಲ್ಲ ಹಾಗೆ ಹೇಳುವುದು. ಅದನ್ನು ಹೇಳಿದೆ ಅಷ್ಟೇ, ಮತ್ತೇನಿಲ್ಲ. ಮತ್ತೆ ನಾವು ಸೀದಾ ಬಂದೇವೆ ಅಷ್ಟೇ, ಹೋಗಲಿಲ್ಲ, ಯಾವುದಕ್ಕೆ ಹೋಗಲಿಲ್ಲ. ಮತ್ತು ಅಂಥ ಒಂದು ಅವಕಾಶ ಸಿಗಲಿಲ್ಲ ನಮಗೆ ಭೇಟಿ ಆಗಲಿಕ್ಕೆ. ಮತ್ತು ಅವರು ಸಹ ಕರೀಲಿಲ್ಲ ನಮ್ಮನ್ನು, ನಿಮಗೊಂದು ಏನಾದರೂ ಹೆಲ್ಪ್ ಮಾಡ್ತೇವೆ, ಏನಾದರೂ ಕೊಂಡೋಗಿ. ಅವರೇ ಈಗ ಆ ಟೈಮಲ್ಲಿ ಎಂದು ಹೇಳ್ತಿದ್ರೆ ಇದೆಲ್ಲ ಒಂದು ಏನು ಅದರೊಟ್ಟಿಗೆ ಇದು ಹೇಳಬೇಕಿತ್ತು, ಹೇಳುವ ಸಂದರ್ಭ ಇಲ್ಲ, ಅದೇ ಮುಗಿತಿತ್ತು ಒಂದು ಅಧ್ಯಾಯ, ಗೊತ್ತಾಯ್ತು. ಈಗ ಒಂದು ಆ ಸೌಜನ್ಯ, ನಾನು ಹೇಳ್ತೇನೆ, ಅದೊಂದು ಯೋಗ ಅಂತ ಹೇಳ್ಬೋದು ಯಾರಿಗೂ ಸಹ. ಒಂದು
ಅವರಿಂದಾಗಿ ತೊಂದರೆ ಅಂತ ಹೇಳೋದಲ್ಲ ನಾನು ಟೋಟಲ್ ಆಗಿ. ಅಲ್ಲಿ ಒಂದು ಸಮಸ್ಯೆ ಆದವರಿಗೆ ಯಾವುದೇ ಫ್ಯಾಮಿಲಿ ಇರಲಿ ಅವರಿಗೆ ಒಂದು ಇದೊಂದು ಅವಕಾಶ, ಏನು ಅವರ ಫ್ಯಾಮಿಲಿ ಇದ್ದವರಿಗೆ ಒಂದು ಕಾನೂನು ಪ್ರಕಾರ ಇರ್ಬೋದು, ಯಾವ ರೀತಿ ಇರ್ಬೋದು, ಆ ಒಂದು ವ್ಯವಸ್ಥೆಯನ್ನು ತಗೊಳ್ಳಿಕ್ಕೆ ಅಂದರೆ ಉಪಕಾರವನ್ನು ಪಡೀಲಿಕ್ಕೆ, ಅಂದರೆ ಅವರಿಗೆ ಪ್ರಯೋಜನ ಪಡಲಿಕ್ಕೆ ಒಂದು ಅವಕಾಶ ಇದು ಸೌಜನ್ಯ ಅಂತ ಹೇಳುವುದೊಂದು ಗೊತ್ತಾಯ್ತು. ಹಾಗಾಗಿ ನಾನು ಹೇಳ್ತಾ ಇದ್ದೆ ನಮಗೆ ಸಹ ಅದೊಂದು ಪುಣ್ಯ ಅಂತ ಹೇಳ್ತೇನೆ ನಾನು. ಯಾಕೆಂತ ಹೇಳಿದ್ರೆ ನನ್ನ ತಂದೆ ಅತ್ತೆ ತೀರಿದಾಕೆ ಅದಕ್ಕೆ ಎನ್ಕ್ವೈರಿ ಮಾಡಲಿಕ್ಕೆ ಅದನ್ನು ಮುಂದುವರಿಸಿಕೊಂಡು ಹೋಗಲಿಲ್ಲ, ನಮಗೆ ತಾಕತ್ತಿಲ್ಲ. ಇದರಿಂದಾಗಿ ಒಂದು ನಮಗೆ ಅವಕಾಶ ಸಿಕ್ಕಿದೆ ಗೊತ್ತಾಯ್ತಾ. ಹಾಗಾಗಿ ನನಗೆ ಆ ಸೌಜನ್ಯನಿಗೆ ನಾನು ಅವರ ಫ್ಯಾಮಿಲಿಗೆ ನಾನು ಒಂದು ಧನ್ಯವಾದ ಹೇಳ್ತೇನೆ ಗೊತ್ತಾಯ್ತಾ. ಹಾಗಾಗಿ ನನಗೆ ಅದೊಂದು ಈ ಒಂದು ಇದರಲ್ಲಿ ನನಗೆ ಖುಷಿ ಉಂಟು. ಯಾಕೆಂದರೆ ಒಂದು ಯಾರೇ ಇರಲಿ, ನಾನಂತ ಹೇಳೋದಲ್ಲ, ಯಾರೇ ಇರಲಿ ಅವರಿಗೊಂದು ಆ ಪ್ರಯೋಜನ ಸಿಗ್ತದೆ ನೋಡಿ. ಇಲ್ಲದ್ರೆ ಅವರಿಗೆ ತಾಕತ್ತಿಲ್ಲ, ಯಾರು ಹುಡ್ಕೊಂಡು ಹೋಗ್ತಾರೆ ಅದನ್ನು. ನನಗೆ ತಿಳಿದ ಮಟ್ಟಿಗೆ ದಾಖಲೆಗಳು ನನಗೆ ಸಿಗಲಿಲ್ಲ. ನಾನು ಅಲ್ಲಿಗೆ ತಂದೆ ತೀರದ ಸಮಯದಲ್ಲಿ ಅದಕ್ಕಿಂತ ಮೊದಲು ಸಹ, ಯಾಕೆಂದರೆ ನನ್ನ ಮನೆಯಲ್ಲಿ ಹಿರಿಯರು ಇರುವಾಗ ನಾವು ಅವರ ಹತ್ರ ಕೇಳುವಂಥ ಒಂದು ಜಾಮೀನು ಅಂದರೆ ನನಗೊಂದು ಇದಿರಲಿಲ್ಲ. ನಾವು ಸಣ್ಣದಿರುವಾಗ ಈಗಲೂ ಅಷ್ಟೇ, ನನ್ನನ್ನು ಇಲ್ಲಿ ತಾಯಿ ಇರುವಾಗ ಸಹ ಅವರೇ ಎಲ್ಲ ನೋಡಿಕೊಂಡಿದ್ದದು. ಇಲ್ಲಿ ಸಹ ನಾವು ಅವರ ಹತ್ರ ಅದು ಯಾವುದುಂಟು ಇದು ಯಾವುದಂತೆ ಅವರು ಎಂತ ಸಾಯುವವರೆಗೂ ಸಹ ನಾವು ಅವರ ಹತ್ರ ಕೇಳಿಲ್ಲ. ಮತ್ತೆ ನಾನು ಎನ್ಕ್ವೈರಿ ಮಾಡಿದ್ದು ಯಾವುದೆಲ್ಲ ಉಂಟು ಇದರಲ್ಲಿ, ಯಾರ ಹೆಸರಲ್ಲಿ ಉಂಟು, ಇದು ಸಹ ಅದೇ ರೀತಿ ಸಹ ನಾವು ಅದನ್ನು ಸಹ ನೋಡಲಿಕ್ಕೆ ಹೋಗಲಿಲ್ಲ. ಮತ್ತು ನಮಗೆ ಅಲ್ಲಿ ಪುನಃ ಹೋದ ಮೇಲೆ ಸಹ ಏನೂ ದಾಖಲೆಗಳು ಸಿಗಲಿಲ್ಲ, ಯಾವುದೇ ಒಂದು ಚೀಟಿ ಸಹ ಸಿಗಲಿಲ್ಲ. ಅವ್ರದ್ದು ಇಂಥ ದಾಖಲೆ ಉಂಟು, ಇವ್ರ ಹೆಸರಲ್ಲಿ ಉಂಟು, ಹೀಗೆ ಉಂಟು, ಸರ್ವೆ ನಂಬರು ಯಾವುದು ನಮಗೆ ಗೊತ್ತಾಗಲಿಲ್ಲ. ನಿಮ್ಮ ತಂದೆಯವರು ಹೌದು ಸರ್. ಅವರು ಎಷ್ಟು ಸಮಯದ ಹಿಂದೆ ಅವರು ರಿಟೈರ್ಡ್ ಆಗಿದ್ರು? ಅದು ಅಂದರೆ ನನಗೆ ತಿಳಿದ ಮಟ್ಟಿಗೆ ಅಂದರೆ ನಾನಿರುವಾಗ ನಂದು ಸಾಧಾರಣ ಈಗ 12 ವರ್ಷ ಆಯಿತು. 12 ಸಾಧಾರಣ ಆ ಟೈಮಲ್ಲಿ ತಿಳಿದ ಮಟ್ಟಿಗೆ ಒಂದು 10 ವರ್ಷ ಆಗಿರ್ಬೋದು ರಿಟೈರ್ಡ್ ಆಗಿ. ಹೌದು ಹೌದು, ಮನೆಯಲ್ಲಿದ್ದರು. ಹೌದು, ಅತ್ತೆ ಅವರು ಕೆಲಸ ಮಾಡ್ತಾರೆ? ಹೌದು, ಅತ್ತೆ ಕೆಲಸ ಮಾಡ್ತಿದ್ರು. ಅಲ್ಲಿ DMC ಉಂಟು ಕನ್ಸ್ಟ್ರಕ್ಷನ್, ಅಲ್ಲಿ ಕೆಲಸ ಹೋಗ್ತಿದ್ರು. ಹೌದು ಹೌದು ಹೌದು. ತೀರುವ ಅಂದರೆ ಅವ್ರು ಸಾಯುವ ದಿನದವರೆಗೆ ಕೆಲಸ ಮಾಡ್ತಿದ್ರು. ಹೌದು. ಮದುವೆ ಆಗಿಲ್ಲ. ನಿಮಗೇನಾದರೂ ಅಲ್ಲಿಂದ ಸಹಾಯ ಆದರೆ? ಹೌದು, ಖಂಡಿತ ಖಂಡಿತ, ಅದಕ್ಕೆ 100 ಹೇಳ್ತೇನೆ. ಯಾಕೆಂದ್ರೆ ಹೇಳಿದರೆ ಅವರ ಫ್ಯಾಮಿಲಿ ನಾವು ನೋಡಿ, ಅವರ ಮಗ ಅಲ್ವಾ. ಈಗ ನಮಗೊಂದು ಆಸೆ ಇರ್ತದೆ ಸ್ವಾಭಾವಿಕವಾಗಿ, ಅಂದರೆ ಅದು ಯಾರು ಸಹ ಕೇಳುವಂಥದ್ದೇ ಗೊತ್ತಾಯ್ತಾ. ನಾನು ಹೇಳೋದೆಂತ ಗೊತ್ತಲ್ಲ, ಈಗ ನೀವು ಹೇಳಿದಾಗೆ ನಿಮ್ಮ ಒಂದು ಅಭಿಪ್ರಾಯ ನೀವು ಹೇಳ್ತೀರಿ, ಎಂತ ಅವರ ಹೆಸರಲ್ಲಿ ಉಂಟು, ಅವರ ಹಿರಿಯವರ ಹೆಸರಲ್ಲಿ ಉಂಟು, ಅದು ಹಾಗೆ ಆಗೋದಿಲ್ಲ ಅಂತ ಹೇಳ್ತಾರೆ. ಹೇಳು ಸರಿ, ನಾನು ಹೋಗ್ತೇನೆ. ಈಗ ಸಂವಿಧಾನ ಪ್ರಕಾರವಾಗಿ ಅಂದರೆ ಈ ಒಂದು ಈ ಪರಿಸ್ಥಿತಿ ಅಂದರೆ ಅದು ಯಾವ ರೀತಿ ಹೇಳಬೇಕಂತ ನನಗೆ ಗೊತ್ತಾಗೋದಿಲ್ಲ ಕರೆಕ್ಟಾಗಿ. ಆ ಕಾನೂನಿನ ನಾಲೆಜ್ ನಮಗೆ ಕಮ್ಮಿ ಗೊತ್ತಾಯ್ತಾ. ಹಾಗಾಗಿ ಒಂದು ಮನುಷ್ಯ ರೀತಿಯಲ್ಲಿ ಅವಾಗೀಗ ಒಂದು ಇಷ್ಟು ಕೆಲಸ ಮಾಡಿದ್ದಾರೆ ಸಮಾಜಕ್ಕೆ ಆಗಿ, ಆ ಸಮಾಜಕ್ಕೆ ಕೆಲಸ ಮಾಡುವಾಗ ಅಲ್ಲಿ ದುಡ್ದವರನ್ನು ಯಾವ ರೀತಿ ನೋಡಬೇಕು, ಅವರಿಗೆ ಏನು ಹೆಲ್ಪ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರಬೇಕಿತ್ತು ಗೊತ್ತಾಯ್ತಾ. ಈಗ ನಾನು ಅವ್ರ ಜಾಗ ತಗೊಳ್ಳೋಕೆ ಹೇಳೋದಿಲ್ಲ, ಜಾಗ ತಗೊಂಡೋದಕ್ಕೆ ನಾನು ವಿರೋಧ ಮಾಡೋದಲ್ಲ. ಆದರೆ ಅವರ ಮಾನವ ದೇಶದಲ್ಲಿ ಏನು ಮಾಡಬೇಕಿತ್ತು, ಇವರಿಗೆ ಪರಿಹಾರ ಕೊಡಬೇಕಿತ್ತು. ಒಂದು ವೇಳೆ ಅವರು ಮನೆ ತೆಗೆಯುವಾಗ ಸಹ, ಈಗ ಅವರು ನಮ್ಮ ಜಾಗ ಅಂಥೇಳಿ ನಮ್ಮ ಮನೆಯನ್ನು ಡೆಮೊಲಿಷ್ ಮಾಡಿ ಅಲ್ಲಿ ಕಟ್ಟಡವನ್ನು ಕಟ್ಟಿದ್ದಾರೆ. ಆ ಕಟ್ಟಡವನ್ನು ಕಟ್ಟುವಾಗ ಸಹ ನಮ್ಮನ್ನು ಎನ್ಕ್ವೈರಿ ಮಾಡಿ ನಮ್ಮ ಹತ್ರ ನಾವು ವಿಚಾರ ಮಾಡಬೇಕಿತ್ತು. ಎಂತ ಕೊನೆ ಹಂತವಾಗಿ ಈಗ ಅದನ್ನು ತೆಗೆಯುವ ಮೊದಲು ನಮ್ಮನ್ನೊಂದು ಕರೆದು ಮಾತಾಡಬೇಕಿತ್ತು. ನಾನು ನಿಮ್ಮ ಮನೆ ಅದು ಕ್ಲೀನ್ ಮಾಡಿ ನಾವು ಬಿಲ್ಡಿಂಗ್ ಕಟ್ಟದಿದ್ದೇವೆ, ನಿಮಗೇನಾದ್ರು ಕೊಡುವ ಅಂತೇಳಿ ಅದನ್ನು ಸ್ಟಾರ್ಟ್ ಮಾಡುವ ಮೊದಲು ನಮಗೆ ಕೇಳಬೇಕಿತ್ತು. ಅವರ ಹೆಸರಲ್ಲಿರೋದು ಮಾತ್ರ ಎರಡನೇ ವಿಷಯ, ಅವಳು ಇದ್ದವರಿಗೆ ಮರ್ಯಾದೆ ಕೊಡಬೇಕಲ್ಲ. ಈಗ ಒಂದು ನಾಯಿ ದಾರಿಯಲ್ಲಿ ಹೋಗುವಾಗ ಅದಕ್ಕೆ ನಾವು ಎಂತ ಗಾಡಿ ಕೊಂಡೋಗ ಬೇರೆ ಇದು ಮಾಡುವಾಗ ಅದರ ಮೇಲೆ ಕೊಂಡೋಗ್ತೇವೆ, ಇಲ್ಲ ಸೈಡಿಗೆ ವಾರ್ನ್ ಮಾಡ್ತೇವೆ, ಇಲ್ಲ ಸೈಡಿಗೆ ಹೋಗ್ತೇವೆ, ಇದನ್ನು ಕೋಲಲ್ಲಿ ಕೊಟ್ಟು ಇಲ್ದು ಆದರೂ ಅದನ್ನು ಇದು ಮಾಡ್ತೇವೆ. ಅದನ್ನು ಇದು ಮಾಡಲಿಕ್ಕೆ ಆಗ್ತದ. ಅದೇ ರೀತಿ ಇದನ್ನು ಅವರು ಎಂತ ಗೊತ್ತುಂಟ, ಅವರ ಜಾಗ ಅವರ ಹೆಸರಲ್ಲಿ ಇರಲಿ, ಅದು ಬೇರೆ ವಿಷಯ. ಆದರೆ ಅಲ್ಲಿ ಇದ್ದವರಿಗೆ ಅವರು ಮರ್ಯಾದೆ ಕೊಡಬೇಕಿತ್ತು, ಒಂದು ಹೆಲ್ಪಿಂಗ್ ನೇಚರ್ ಮಾಡಬೇಕಿತ್ತು, ಸಹಾಯ ಮಾಡಬೇಕಿತ್ತು. ಯಾವ ರೀತಿಯ ಸಹಾಯವನ್ನು? ನಾನು ಅವರು ಎಂತ ಕೆಲವರು ಹೇಳ್ತಾರೆ ನಮಗೆ 1 ಲಕ್ಷ ಕೊಡ್ತೇವೆ, 50,000 ಕೊಡ್ತೇವೆ, ಹಾಗೆಲ್ಲ ಒಂದು ನಮಗೆ ಪ್ರಯೋಜನ ಆಗುವ ಹಾಗೆ. ಈಗ ನನಗೆ ಹೆಂಡತಿ ಮಕ್ಕಳು ಉಂಟು ನೋಡಿ, ಅವರಿಗೆ ಎಜುಕೇಷನ್ ಆಗಬೇಕು. ನನ್ನ ತಮ್ಮ ಇದ್ದಾನೆ, ಅವನಿಗೆ ಮಕ್ಕಳಿದ್ದಾರೆ, ಅವಳಿಗೆ ಹೆಂಡತಿದ್ದಾರೆ. ನನ್ನ ತಂಗಿಗೆ ಮದುವೆ ಆಗಿದೆ, ಅವಳಿಗೆ ಸಹ ಗಂಡ ಇದ್ದಾರೆ, ಅವರು ಸಹ ಒಂದು ಸ್ವಲ್ಪ ಕಷ್ಟದಿದ್ದಾರೆ. ನಮಗೆ 3 ಜನಕ್ಕೆ, ಅವರ ಮಕ್ಕಳು 3 ಜನ ಇದ್ದೇವೆ, ಅವರಿಗೆ ಪ್ರಯೋಜನ ಆಗುವಾಗೆ ನಮಗೆ ಹೆಲ್ಪ್ ಮಾಡಲಿ ಅವರು. ಯಾವುದಾದ್ರು ಅಂದರೆ ಹಣದ ರೂಪದಲ್ಲಿ ಮಾಡಿದರೆ ಒಳ್ಳೆದಿತ್ತು. 3 ಜನಕ್ಕೆ ಸಹ ಒಂದು ಲೈಫ್ಗೆ ನಮಗೆ ಸೆಟ್ಲ್ ಆಗುವ ಹಾಗೆ.